ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ನಾನು ಇದನ್ನು ಹೇಳಲೇಬೇಕು, ಲಾಸ್ಟ್ ನಾನು ಸಾರಿ ವ್ಲಾಗ್ ಹಾಕಿದ್ದೆ ಆ್ಯಂಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ. ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರಾ ರಿಗಾರ್ಡಿಂಗ್ ಬ್ಲೌಸ್ ಸ್ಟಿಚಿಂಗ್ ಆ್ಯಂಡ್ ವರ್ಕ್ ಬಗ್ಗೆ. ಆಲ್ಮೋಸ್ಟ್ ನಾನು ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಮತ್ತೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಬ್ಯಾಕ್ ಕಲೆಕ್ಷನ್ ಮಾಡಲಾ ಅವ್ರ ಸಾರಿ ಪಾರ್ಟ್ 2 ಮಾಡಲಾ ಅಂತ. ಆ್ಯಂಡ್ ಅಗೇನ್ ನೀವು ಸಾರಿ ಬ್ಲಾಗ್ ಪಾರ್ಟ್ 2 ಮಾಡಿ ಅಂತ ಕೇಳಿದ್ದೀರಾ. ಸೊ ಅದಕ್ಕಾಗಿ ಎಲ್ಲ ಸ್ಯಾರೀಸ್ನ ರೆಡಿ ಇಟ್ಕೊಂಡು ಕೂತಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ವ್ಲಾಗಲ್ಲಿ ಏನಪ್ಪ ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ನನ್ನ ಮದುವೆ ಸೀರೆಗಳು ಮಾತ್ರ ಹಾಕಿದ್ದೆ. ಈ ವ್ಲಾಗಲ್ಲಿ ಅಕ್ಕ ಮತ್ತು ಅಮ್ಮ ನನ್ನ ಮದುವೆಲಿ ಯಾವ್ಯಾವ ಸ್ಯಾರೀಸ್ ಹಾಕಿದ್ರು ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಈ ಕಡೆ ಅಮ್ಮದು ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ಅಕ್ಕದಿದೆ. ಸೊ ಎಲ್ಲನೂ ತೋರಿಸ್ತೀನಿ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನೀವು ತುಂಬ ಜನ ಕೇಳಿದ್ದೀರಾ ಎಲ್ಲಿ ತೊಗೊಂಡಿದ್ದು ಸ್ಯಾರೀಸ್ ಅಂತ. ಕಂಚಿಯಲ್ಲಿ ತೊಗೊಂಡಿದ್ದೆ, ನಾನು ವಿಡಿಯೋಲಿ ಕೂಡ ಮೆನ್ಷನ್ ಮಾಡಿದ್ದೆ ಆ್ಯಕ್ಚುಲಿ. ಹಂಗೂ ಎಷ್ಟೊಂದು ಕಮೆಂಟ್ಸ್ ಕೇಳಿದ್ರಿ. ಸೊ ಕಂಚಿಯಲ್ಲಿ ತೊಗೊಂಡಿದ್ದು. ಈ ಸ್ಯಾರೀಸ್ ಕೂಡ ಕಂಚಿ ಸ್ಯಾರೀಸೇನೆ. ಸೊ ಫಸ್ಟು ಅಮ್ಮ ಸ್ಯಾರೀಸ್ ತೋರಿಸ್ತೀನಿ. ಅವರು ಹಳದಿ ಶಾಸ್ತ್ರಕ್ಕೆ ಹಾಕಿದ್ದು ಅದೆಲ್ಲ ತೋರಿಸಲ್ಲ, ಲೈಕ್ ನಾರ್ಮಲ್ ಸ್ಯಾರೀಸೇ ತಗೊಂಡಿದ್ರು. ಅದು ಬಿಟ್ಟು ರಿಸೆಪ್ಷನ್ ಮತ್ತು ಮುಹೂರ್ತ ಹಾಕಿದ್ದು ತೋರಿಸ್ತೀನಿ. ಸೊ ಫಸ್ಟ್ ಸ್ಯಾರಿ ಇದು ರಿಸೆಪ್ಷನ್ ಸ್ಯಾರಿ. ನನಗೆ ಕಲರ್ ಯಾವುದಂತ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಲೈಕ್ ಸ್ಕೈ ಬ್ಲೂಯಿಶ್ ಕಲರ್ ಇದೆ, ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಇದೆ. ಆ್ಯಂಡ್ ಕುಚ್ಚು ನೀವು ನೋಡ್ಬೋದು ಈ ಥರ ಇದೆ. ಇದನ್ನ ಓಪನ್ ಕೂಡ ಮಾಡಿ ತೋರಿಸ್ತೀನಿ. ಸ್ಯಾರಿ ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಸ್ಟ್ರೈಪ್ಸ್ಗೆ ಸಿಲ್ವರ್ ಕಲರ್ ಬುಟ್ಟ ಬಂದಿದೆ. ಆ್ಯಂಡ್ ಬಾರ್ಡರ್ ನೀವು ನೋಡ್ಬೋದು, ಇಲ್ಲಿ ಲೈಟ್ ಕಲರ್ ಇದೆ. ಆ್ಯಂಡ್ ಪಲ್ಲುವಲ್ಲಿ ಬಾರ್ಡರ್ ಡಾರ್ಕ್ ಇದೆ. ಸೊ ಅದು ಹಾಕ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ತುಂಬ ಲೈಟ್ ವೆಯ್ಟಾಗಿ ಚೆನ್ನಾಗಿದೆ ಸ್ಯಾರಿ. ಆ್ಯಂಡ್ ನನಗೆ ರಿಸೆಪ್ಷನಲ್ಲಿ ಅಮ್ಮ ಕೂಡ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ನೋಡ್ಬೋದು ಪಲ್ಲು ಈ ಥರ ಇದೆ ಪರ್ಪಲಲ್ಲಿ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ಕಾಣಿಸುತ್ತೆ. ಆ್ಯಂಡ್ ಇದ್ರ ಬ್ಲೌಸ್ ಕೂಡ ತೋರಿಸ್ತೀನಿ ನಾನು. ಸೊ ಬ್ಲೌಸ್ ಇದು. ಸೊ ಇನ್ನೊಂದು ಹೇಳ್ಬೇಕೇನೆಂದರೆ, ಅಮ್ಮ ಬ್ಲೌಸಿಗೆ ನಾವು ಜಾಸ್ತಿ ವರ್ಕ್ ಮಾಡಿಸಿಲ್ಲ. ಆ್ಯಂಡ್ ಹ್ಯಾಂಡ್ ವರ್ಕ್ ಎಲ್ಲ ಅಂತೂ ಮಾಡಿಸೇ ಇಲ್ಲ. ಅವ್ರು ಅಷ್ಟು ಪ್ರಿಫರ್ ಮಾಡಲ್ಲ ಅದನ್ನು ಅಂದ್ಬಿಟ್ಟು. ಸೊ ಇದು ಲೈಕ್ ಏನಿದು ಎಂಬ್ರಾಯ್ಡ್ರಿ ಬ್ಲೌಸು. ಜಸ್ಟ್ ಸೆಕೆಂಡ್. ಈ ಥರ ಇದೆ. ಸ್ಲೀವ್ಸ್ ಎಲ್ಲ ವೆರಿ ಮಿನಿಮಲ್, ಏನು ಜಾಸ್ತಿ ವರ್ಕ್ ಮಾಡಿಸಿಲ್ಲ. ಇಷ್ಟಿದೆ. ಆ್ಯಂಡ್ ಇಲ್ಲಿ ಸೇಮ್ ಫ್ರಂಟಲ್ಲಿ ನಾರ್ಮಲ್ ಡಿಸೈನ್ ಬರುತ್ತಲ್ಲ, ಸೇಮ್ ಅದೇ ಕಂಟಿನ್ಯೂಷನ್ ಆಗಿದೆ. ಆ್ಯಂಡ್ ನಾವು ಈ ಬ್ಲೌಸಿಗೆ ಪೇ ಮಾಡಿರೋದು ಅರೌಂಡ್ 1200 ಅನಿಸುತ್ತೆ, ವಿತೌಟ್ ಸ್ಟಿಚಿಂಗ್, ಎಂಬ್ರಾಯ್ಡ್ರಿ ವರ್ಕ್ ಅಂತ ಅಂದ್ಬಿಟ್ಟು. ಸೊ ವಿತ್ ಸ್ಟಿಚಿಂಗ್ ಆದರೆ ಅರೌಂಡ್ 1700 ಅಷ್ಟು ಬರ್ಬೋದು. ಸೊ ಇದು ಫಸ್ಟ್ ಸ್ಯಾರಿ. ಆ್ಯಂಡ್ ಲಾಸ್ಟ್ ಸ್ಯಾರಿ ಪ್ರೈಸ್ ಬಂದು 6000 to 6500 ಅರೌಂಡ್ ಆ ರೇಂಜಲ್ಲಿ ಪೇ ಮಾಡಿದ್ದೀವಿ. ಆ್ಯಂಡ್ ಅದಾದಮೇಲೆ ಮುಹೂರ್ತ ಸ್ಯಾರಿ ಇದು. ಅಂದರೆ ನಂದು ಮುಹೂರ್ತದಲ್ಲಿ ಈ ಸ್ಯಾರಿ ಹಾಕ್ಕೊಂಡಿದ್ರು. ಸಾರಿ, ಈ ಥರ ಇದೆ ಸ್ಯಾರಿ. ಲೈಕ್ ಪಿಂಕಿಶ್ ಆರೆಂಜ್ ಇದೆ. ಆ್ಯಂಡ್ ಬಾರ್ಡರ್ಲಿ ಆರೆಂಜ್ ಬಂದಿದೆ ಜಾಸ್ತಿ. ಸ್ಯಾರಿ ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಲೈಕ್ ಸ್ಯಾರಿ ಬಾಡಿ ಎಲ್ಲ ಈ ಥರ ಸ್ಮಾಲ್ ಪುಟ್ಟ. ಆ್ಯಂಡ್ ಪಲ್ಲು ಬಂದು ಈ ಥರ ಇದೆ. ಸೊ ಇದೆಲ್ಲ ವೆರಿ ಮಿನಿಮಲ್ ಆ್ಯಕ್ಚುಲಿ. ಲೈಕ್ ತುಂಬ ಗ್ರ್ಯಾಂಡ್ ಇರೋ ತೊಗೊಂಡಿಲ್ಲ, ಅಮ್ಮ ಹಾಕ್ಕೊಳ್ಳಲ್ಲ ನಾನು ಅಂತ ಅಂದ್ಬಿಟ್ಟು. ಸೊ ಎಲ್ಲ ಸ್ಯಾರೀಸೂ ಅರೌಂಡ್ 10,000 ಒಳಗಡೆನೇ ತೊಗೊಂಡಿತ್ತು ಅವರು. ಆ್ಯಂಡ್ ಈ ಸ್ಯಾರಿಗೆ ನಾವು ಪೇ ಮಾಡಿರೋದು ಅರೌಂಡ್ 5000. ಲಾಸ್ಟ್ ಸ್ಯಾರಿ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಸೇಮ್ ಇದೇ ಥರ ನಾನು ಒಂದು ಸ್ಯಾರಿ ತೋರಿಸಿದ್ದೆ, ಅದನ್ನು ಅನ್ಸ್ಟಿಚ್ಡ್ ಅದು. ಸೊ ಇದು ಲೈಕ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಸ್ಯಾರಿ. ಆ್ಯಂಡ್ ಕಲರ್ ಕೂಡ ಸೇಮ್ ಇದೆ. ನಾವು ನೋಡದೆ ಸೇಮ್ ತಗೊಂಡಿದ್ವಿ ಹೇಳ್ಬೇಕು ಅಂತ ಅಂದರೆ. ಸೊ ಇದು ಒಂದು ಸ್ಯಾರಿ ನಾವು ಪೇ ಮಾಡಿರೋದು ಅರೌಂಡ್ 5000. ಆ್ಯಂಡ್ ಇದ್ರ ಬ್ಲೌಸ್ ತೋರಿಸ್ತೀನಿ. ಯಾ, ಸೊ ಸ್ಯಾರಿದು ಬ್ಲೌಸ್ ಬಂದು ಇದು. ಇದಕ್ಕೆಲ್ಲ ನಾನು ಹೇಳ್ದಂಗೆ ಹ್ಯಾಂಡ್ ವರ್ಕ್ ಮಾಡಿಸಿಲ್ಲ, ಲೈಕ್ ವೆರಿ ಬೇಸಿಕ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿ, ಮೆಷಿನ್ ವರ್ಕ್ ಮಾಡಿಸಿದ್ದೀವಿ ಅಷ್ಟೇ. ಸೊ ಸ್ಲೀವ್ಸ್ ಈ ಥರ ಕಾಣಿಸುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಇದೆ. ಇದಕ್ಕೂ ಅಷ್ಟೇ ಲೈಕ್ 1000 ಒಳಗಡೆನೆ ಪೇ ಮಾಡಿರೋದು. ಅರೌಂಡ್ 1000 ಪೇ ಮಾಡಿದ್ದೀವಿ ವಿತೌಟ್ ಸ್ಟಿಚಿಂಗ್. ವಿತ್ ಸ್ಟಿಚಿಂಗ್ ಆದರೆ ಅರೌಂಡ್ 1500 ಒಳಗಡೆ ಮುಗ್ದಿದೆ ಇದು. ಸೊ ಇದು ಮುಹೂರ್ತ ಸ್ಯಾರಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಅಮ್ಮ ಹಾಕ್ಕೊಂಡಿದ್ದು ಬೀಗ್ರೂಟ ಸ್ಯಾರಿ ತೋರಿಸ್ತೀನಿ. ಸೊ ಇದು ಬೀಗ್ರೂಟ ಸ್ಯಾರಿ ಈ ಥರ ಇದೆ. ಡಾರ್ಕ್ ಕಲರ್ ತೊಗೊಂಡಿದ್ರು. ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಸ್ಮಾಲ್ ಬುಟ್ಟಾಸ್ ಬಂದಿದೆ ಫುಲ್ಲು. ಆ್ಯಂಡ್ ಹಿಂದೆ ಅಂದರೆ ಪಲ್ಲು ಈ ಥರ ಕಾಣಿಸುತ್ತೆ. ಆ್ಯಂಡ್ ಇದರಲ್ಲಿ ನೀವು ನೋಡ್ಬೋದು ಬಾರ್ಡರಲ್ಲಿ ಈ ಥರ ಟ್ರೆಡಿಷ್ನಲ್ ಮೋಟಿವ್ ಬಂದಿದೆ. ಅಂದರೆ ಕುದುರೆ ಹೋಗ್ತಿರೋದು ಆ್ಯಂಡ್
ವಧುನ ಕರ್ಕೊಂಡು ಹೋಗ್ತಿರೋದು ಆ ಥರ ಕಾಣಿಸುತ್ತೆ ನಿಮಗೆ. ಅದಾದಮೇಲೆ ಈ ಥರ ಬಾರ್ಡರ್ ಬಂದಿದೆ, ಅದಕ್ಕಿಂತ ಮುಂಚೆ ಈ ಥರ ಮೋಟಿವ್ ಇದೆ. ಆ್ಯಂಡ್ ಇದು ಕಾಂಟ್ರಾಸ್ಟ್ ಇಲ್ಲ ಆ್ಯಕ್ಚುಲಿ, ಇದಕ್ಕೆ ಫುಲ್ ಸೆಲ್ಫೇನೆ. ಇದಕ್ಕೆ ನಾವು ಪೇ ಮಾಡಿರೋದು ಅರೌಂಡ್ 7,000 to 7,500, ಎಕ್ಸಾಕ್ಟ್ ಪ್ರೈಸ್ ನೆನಪಿಲ್ಲ, ಅರೌಂಡ್ ಅಷ್ಟಾಗಿದೆ ಇದು. ಇದ್ರದ್ದು ಬ್ಲೌಸು ನಾನು ಹೇಳ್ದಂಗೆ ಸೆಲ್ಫಲ್ಲೇ ಬಂದಿರೋದು. ಸೊ ಇದು ಬ್ಲೌಸು, ಇಲ್ಲೂ ಬ್ಲೌಸಲ್ಲೂ ಸೇಮ್ ಹೈಲೈಟ್ ಆಗಿದೆ ಇದು. ಸೊ ನಾವು ಬರೀ ಸ್ಲೀವ್ಸಲ್ಲಿ ಲಾಸ್ಟ್ ಎಂಡಿಗೆ ಮಾತ್ರ ಈ ಥರ ಕೊಡಿಸಿದ್ದೀವಿ ಅಷ್ಟೇ. ಇದಕ್ಕೂ ಸೇಮೇನೆ ಪ್ರೈಸು, ಅರೌಂಡ್ 1,000 to 1,200 ಒಳಗಡೆನೆ ಮುಗಿದಿದೆ ಇದೂ. ಯಾವುದು ಲೈಕ್ 1,500 ಕೂಡ ಹೋಗಿಲ್ಲ ಅಮ್ಮ ಬ್ಲೌಸಸ್ಸು, ಎಲ್ಲ ಆಲ್ಮೋಸ್ಟ್ ಅದೇ ಸೇಮ್ ರೇಂಜಲ್ಲೇ ಮುಗ್ದಿದೆ. ಇದು ಅಮ್ಮ ಸ್ಯಾರಿ ಕಲೆಕ್ಷನಲ್ಲಿ ನಾನು ಲಾಸ್ಟ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಇವಾಗ. ಆ್ಯಂಡ್ ಈ ಸ್ಯಾರಿ ಬಂದು ಬೀಗ್ರೂಟ ದಿನಾನೇ ನಮ್ಮ ಕಡೆ ತಾಯಿ ಹುಡುಗಿ ಸೀರೆ ಅಂತ ಕೊಡ್ತಾರೆ. ಅಂದರೆ ಹುಡುಗ ಮನೆಯವರು ಹುಡುಗಿ ಅಮ್ಮಗೆ ಸ್ಯಾರಿ ಕೊಡೋದು. ಸೊ ಜಾನ್ ಮನೆಯಿಂದ ಅಮ್ಮಗೆ ಈ ಸ್ಯಾರಿ ಕೊಟ್ಟಿದ್ರು, ನೋಡ್ತಿರ್ಬೋದು ನೀವು. ಇದು ಲೈಕ್ ಡೀಪ್ ಬ್ಲೂ ಇದೆ, ಆಲ್ಮೋಸ್ಟ್ ಸ್ವಲ್ಪ ಬ್ಲ್ಯಾಕಿಶ್ ಥರ ಅನಿಸುತ್ತೆ ಆ್ಯಕ್ಚುಲಿ. ಅದಕ್ಕೆ ಬಾರ್ಡರ್ ಈ ಥರ ಗೋಲ್ಡನ್ ಕಲರ್ ಬಂದಿದೆ. ಆ್ಯಂಡ್ ಇದನ್ನ ಸೇಮ್ ಡೇ ಅಂದರೆ ಬೀಗ್ರೂಟ ದಿನನೇ ಅವ್ರು ಹಾಕೋ ಬಂದಿದ್ದ ಸ್ಯಾರಿ ಚೇಂಜ್ ಮಾಡಿ ಈ ಸ್ಯಾರಿನ ಹಾಕೊಂಡು ವಾಪಸ್ ಬರ್ತಾರೆ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಆರೆಂಜ್ ಬಂದಿರೋದು, ಬಟ್ ನಾವೇನು ಮಾಡಿದ್ದೀವಿ ಅಂದರೆ ಬೇರೆ ಬ್ಲೌಸ್ಗಳಿಗೂ ಮ್ಯಾಚ್ ಮಾಡೋಣ ಅಂತ ಅಂದ್ಬಿಟ್ಟು ಕುಚ್ಚನ್ನ ಈ ಥರ ಗೋಲ್ಡನ್ ಕಲರಲ್ಲಿ ಕೊಡಿಸಿದ್ದೀವಿ. ಸೊ ಆರೆಂಜ್ ಕಲರ್ಲೇ ಕೊಡಿಸ್ಬಿಟ್ರೆ ಒಂದೇ ಬ್ಲೌಸಿಗೆ ಹಾಕೊಳ್ಳೋಕ್ಕಾಗುತ್ತೆ, ಗೋಲ್ಡ್ ಆದರೆ ಬೇರೆದಕ್ಕೂ ಯೂಸ್ ಮಾಡ್ಬೋದು ಅಂತ ಥಿಂಕ್ ಮಾಡಿ ಈ ಥರ ಮಾಡಿದ್ವಿ. ಆ್ಯಂಡ್ ಇದು ಸ್ಯಾರಿ ಬಾಡಿ ಎಲ್ಲ ಈ ಥರ ಇದೆ. ಸೊ ಪೀಕಾಕ್ ಹೈಲೈಟ್ ಆಗಿದೆ, ಇಲ್ಲಿ ಬುಟ್ಟ ಪೀಕಾಕಲ್ಲಿ ಬಂದಿದೆ. ಆ್ಯಂಡ್ ಈ ಥರ ಡಾಟ್ಸ್ ಕಾಂಟ್ರಾಸ್ಟ್ ಇದೆ. ಸೊ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇದು ಬಂದು ಪಲ್ಲು. ಸೊ ಗೋಲ್ಡನ್ ಬಾರ್ಡರ್ ಇರೋದ್ರಿಂದ ಸ್ವಲ್ಪ ರಿಚ್ ಲುಕ್ ಅನಿಸುತ್ತೆ ಇದು ನೋಡಿದ್ರೆ. ಆ್ಯಂಡ್ ಹಾಕೊಂಡ್ರೂ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು ಈ ಥರ ಕಾಣಿಸುತ್ತೆ ಹಿಡಿದ್ರೆ. ಸೊ ಇದಕ್ಕೆ ಅವ್ರು ಪೇ ಮಾಡಿರೋದು ಅರೌಂಡ್ 10,000 ಪೇ ಮಾಡಿರೋದು ಆ್ಯಕ್ಚುಲಿ ಇವರು. ಆ್ಯಂಡ್ ಅದ್ರ ಬ್ಲೌಸ್ ನಾನು ತೋರಿಸ್ತೀನಿ, ನಾನು ಹೇಳಿದ್ನಲ್ಲ ಆರೆಂಜ್ ಕಲರ್ ಇದೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಆ್ಯಕ್ಚುಲಿ ಇದು ಕಾಂಟ್ರಾಸ್ಟ್ ಬಂದಿರೋದು. ನೋಡೋಕ್ಕೆ ಲೈಕ್ ಎರಡೂ ನೀವು ಹಿಡಿದು ನೋಡಿದ್ರೆ ಎರಡು ಮ್ಯಾಚೇ ಇಲ್ಲ ಅನ್ನೋ ಥರ ಅನಿಸುತ್ತೆ. ಬಟ್ ಈ ಸಾರಿಗೆ ಇದೇ ಬ್ಲೌಸ್ ಬಂದಿರೋದು. ಇದಕ್ಕೆ ಸೇಮ್ ಲೈಕ್ ಅದೇ ಸಾರಿ ಕಲರ್ನೇ ಡಾರ್ಕ್ ಬ್ಲೂ ಅಲ್ಲಿ ಈ ಥರ, ಜಸ್ಟ್ ಸೆಕೆಂಡ್ ತೋರಿಸ್ತೀನಿ. ಈ ಥರ ಅಲ್ಲಿ ಪೀಕಾಕ್ ಬಂದಿರೋದ್ರಿಂದ ಇಲ್ಲೂ ಅದೇ ಥರ ಮೋಟಿವ್ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಿಸಿದ್ದೀವಿ. ಆ್ಯಂಡ್ ಬ್ಲೌಸ್ ಬಂದು ಈ ಥರ ಇದೆ. ಇದಕ್ಕೂ ಆಲ್ಮೋಸ್ಟ್ ಸೇಮ್ ರೇಂಜನ್ನೇ, ನಾನು ಲಾಸ್ಟ್ ಇಷ್ಟು ಮೆನ್ಷನ್ ಮಾಡಿದ್ದೀನಿ, ಹೆಚ್ಚು ಕಮ್ಮಿ ಅದೇ ರೇಂಜಲ್ಲಿರುತ್ತೆ ಈ ಬ್ಲೌಸನ್ನು. ಸೊ ಇದು ಇಷ್ಟು 4 ಸಾರಿ ಅಮ್ಮ ಸಾರಿ. ಇದರಲ್ಲಿ ಯಾವ ಸಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದು ನನ್ನ ಅಕ್ಕ ಸ್ಯಾರೀಸ್. ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ನಂದು ಸ್ಯಾರಿ ವ್ಲಾಗಲ್ಲಿ ತೋರಿಸಿದ್ದೆ ಆ್ಯಂಡ್ ಹೇಳಿದೆ ಕೂಡ. ನನ್ನ ಅಕ್ಕ ತುಂಬ ಚೆನ್ನಾಗಿ ಸ್ಯಾರಿ ಸೆಲೆಕ್ಟ್ ಮಾಡ್ತಾಳೆ. ಸೊ ಅವಳು ನನ್ನ ಎಂಗೇಜ್ಮೆಂಟ್ಗೆ ಯಾವ್ದು ಹಾಕಿದ್ಲು ಆ್ಯಂಡ್ ಬೀಗ್ರೂಟ ಮದುವೆ ರಿಸೆಪ್ಷನ್ ಎಲ್ಲದಕ್ಕೂ ಯಾವ್ದಾವ ಸ್ಯಾರಿ ಹಾಕಿದ್ಲು ಅಂತ ನಾನು ತೋರಿಸ್ತೀನಿ. ಸೊ ಫಸ್ಟ್ ಸ್ಯಾರಿ ಇದೇನೆ, ಇದು ಬ್ಲ್ಯಾಕ್ ಇದೆ ಸ್ಯಾರಿ. ಬ್ಲ್ಯಾಕ್ಗೆ ಈ ಥರ ನಿಯಾನ್ ಆರ್ ಯೆಲ್ಲೋಯಿಶ್ ಅಂತಲೇ ಹೇಳ್ಬೋದು, ಆ ಥರ ಬಾರ್ಡರ್ ಬಂದಿದೆ. ಇದು ಆ್ಯಕ್ಚುಲಿ ಸಾಫ್ಟ್ ಸಿಲ್ಕು. ನಾನು ಸಾರಿ ಓಪನ್ ಮಾಡಿ ತೋರಿಸ್ತೀನಿ. ನೀವು ನೋಡ್ಬೋದು ಬ್ಲ್ಯಾಕ್ ಸ್ಯಾರಿಗೆ ಈ ಥರ ಸ್ಮಾಲ್ ಡೀಟೇಲಿಂಗ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ಅಲ್ಲಿ. ಸೊ ಹೋಲ್ ಸ್ಯಾರಿ ಈ ಥರ ಇದೆ. ಆ್ಯಂಡ್ ಪಲ್ಲು ಬಂದು ಈ ಥರ ಇದೆ. ಇದಕ್ಕೆ ಲೈಕ್ ಕುಚ್ಚೇನೂ ಇಲ್ಲ, ಜಾಸ್ತಿ ಇಲ್ಲ, ಲೈಕ್ ನಾರ್ಮಲ್ ಬೇಸಿಕ್ ಅವ್ರು ಕೊಟ್ಟಿರ್ತಾರಲ್ಲ ಅದೇನೆ, ಅವಳೇನು ಬೇರೆ ಎಕ್ಸ್ಟ್ರಾ ಮಾಡಿಸಿಲ್ಲ. ಸೊ ಇದು ಆ್ಯಂಡ್ ಇದಕ್ಕೆ ಅವಳು ಪೇ ಮಾಡಿರೋದು ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಅರೌಂಡ್ 7,000 to 7,500 ಪೇ ಮಾಡಿದ್ದಾಳೆ. ತುಂಬ ಸ್ಮೂತ್ ಇದೆ ಆ್ಯಕ್ಚುಲಿ ಇದು ಮೆಟೀರಿಯಲ್ಲು, ಹಾಕೊಂಡಿದ್ದೀವಿ ಅಂತ ಅನ್ಸೋದೇನೇ ಇಲ್ಲ, ಆ ಥರ ಇದೆ. ಆ್ಯಂಡ್ ಇದ್ರ ಬ್ಲೌಸ್ ಕೂಡ ತೋರಿಸ್ತೀನಿ ನಾನು. ಸೊ ಬ್ಲೌಸ್ ಬಂದು ಈ ಥರ ಕಾಂಟ್ರಾಸ್ಟಲ್ಲಿದೆ. ಅದಕ್ಕೆ ಈ ಥರ ಪಿಂಕಿಶ್ ಅಲ್ಲಿ ಅವಳು ಕಾಂಬಿನೇಷನ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದಾಳೆ, ಬೇರೆ ಸ್ಯಾರೀಸ್ಗೂ ಯೂಸ್ ಆಗಲಿ ಅಂದ್ಬಿಟ್ಟು. ಸೊ ಡಿಸೈನ್ ಈ ಥರ ಇದೆ, ಇಲ್ಲಿ ಈ ಥರ ಹೈಲೈಟ್ ಮಾಡಿಸಿದ್ದಾಳೆ. ಬ್ಯಾಕ್ ಸೈಡು ಈ ಥರ ಕಾಣಿಸುತ್ತೆ.
ಆ್ಯಂಡ್ ನನಗೆ ಬ್ಲೌಸ್ ಪ್ರೈಸಸ್ ಎಕ್ಸಾಕ್ಟ್ ಗೊತ್ತಿಲ್ಲ ಅವಳು ಎಷ್ಟು ಕೊಟ್ಟು ಸ್ಟಿಚ್ ಮಾಡಿಸಿದ್ದಾಳೆ ಅಂತ. ನಿಮ್ಗೆ ಯಾರಿಗಾದ್ರೂ ಯಾವುದಾದ್ರೂ ಬ್ಲೌಸ್ ಪ್ರೈಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ಲಿ ಹೇಳಿ, ನಾನು ಅವಳನ್ನ ಕೇಳಿಬಿಟ್ಟು ಹೇಳ್ತೀನಿ. ಸೊ ಇದು ಎಂಗೇಜ್ಮೆಂಟ್ ಸ್ಯಾರಿ ಬಂದು ನಾನು ರಿಸೆಪ್ಷನ್ಗೆ ಹಾಕಿದ್ದು. ಸೊ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಸ್ಯಾರಿ ಇದೆ. ಅವಳು ನಂಗೆ ರಿಸೆಪ್ಷನ್ಗೆ ಹಾಕಿದ್ಲು. ಆರೆಂಜಿಗೆ ಈ ಥರ ಗ್ರೀನ್ ಬಾರ್ಡರ್, ಗೋಲ್ಡನ್ ಬಾರ್ಡರ್ ಬಂದಿದೆ ಆ್ಯಂಡ್ ಎಂಡಲ್ಲಿ ಈ ಥರ ಗ್ರೀನ್ ಇದೆ. ತುಂಬ ಚೆನ್ನಾಗಿದೆ ಸ್ಯಾರಿ ಇದು, ನಂಗೆ ತುಂಬ ಇಷ್ಟ ಕೂಡ. ನಾನು ಲಾಸ್ಟು ನನ್ನ ಸ್ಯಾರಿ ಲಾಗಲ್ಲಿ ಹೇಳಿದೆ ನಂಗೆ ಲಾಂಗ್ ಬಾರ್ಡರ್ಸ್ ಇಷ್ಟ ಆಗುತ್ತೆ ಅಂತ. ಇದು ಸ್ವಲ್ಪ ಲಾಂಗ್ ಇರೋದಕ್ಕೆ ಈ ಸ್ಯಾರಿನೂ ನನಗೆ ಇಷ್ಟ. ಇದೇನಂದರೆ ಇದೂ ಸೆಲ್ಫೇ ಬಂದಿತ್ತು ಆ್ಯಕ್ಚುಲಿ ಬ್ಲೌಸು. ಅವಳು ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸಿದ್ದಾಳೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಸ್ಯಾರಿ ಈ ಥರ ಇದೆ. ತುಂಬ ರಿಚ್ ಲುಕ್ ಕಾಣಿಸುತ್ತೆ ಆ್ಯಕ್ಚುಲಿ, ಬಾರ್ಡರ್ ಗೋಲ್ಡ್ ಇರೋದಕ್ಕೆ. ಫುಲ್ ಫುಲ್ಲು ಡಿಸೈನ್ ಇದೆ ಸ್ಯಾರಿ ಫುಲ್ಲು. ಆ್ಯಂಡ್ ಡೀಟೇಲಿಂಗ್ ನೀವು ನೋಡ್ಬೋದು ಈ ಥರ ಇದೆ. ಆ್ಯಂಡ್ ಇದು ಬಂದು ಪಲ್ಲು, ಕುಚ್ಚು ಈ ಥರ ಕೊಡಿಸಿದ್ದಾಳೆ. ಸೊ ನಾನು ಫಸ್ಟೇ ಹೇಳಿರೋ ಥರ ನಾವು ಕುಚ್ಚಿಗೆ ಜಾಸ್ತಿ ಸ್ಪೆಂಡ್ ಮಾಡಿಲ್ಲ. ಅಲ್ಲೇ ನಿಯರ್ ಬೈ ಎಲ್ಲಿದೆ ಊರಲ್ಲಿ ಅಲ್ಲೇ ಮಾಡಿಸ್ಕೊಂಡಿದ್ವಿ. ಆ್ಯಂಡ್ ಇದು ಕ್ರೋಶಾ ಇದೆಯಲ್ಲ ಆ ಥರ ಕ್ರೋಶಾ ಕುಚ್ಚು ಪ್ಲಸ್ ಇದು ಕಾಂಬಿನೇಷನ್ ಮಾಡಿಸಿ ಈ ಥರ ಮಾಡಿಸಿದ್ದಾಳೆ. ಸೊ ಈ ಸ್ಯಾರಿಗೆ ಅವಳು ಪೇ ಮಾಡಿರೋದು ಅರೌಂಡ್ 13,000. ಸೊ ನೋಡ್ಬೋದು ಈ ಥರ ಇದೆ. ಆ್ಯಂಡ್ ಬ್ಲೌಸ್ ಕೂಡ ತೋರಿಸ್ತೀನಿ ನಾನು. ಸೊ ನಾನು ಹೇಳ್ದಂಗೆ ಬ್ಲೌಸ್ ಆ್ಯಕ್ಚುಲಿ ಸೆಲ್ಫ್ ಬಂದಿತ್ತು, ಬಟ್ ಅವಳು ಕಾಂಟ್ರಾಸ್ಟ್ ಇರಲಿ ಅಂತ ಅಂದ್ಬಿಟ್ಟು ಎಂಡಲ್ಲಿ ಗ್ರೀನ್ ಕಲರ್ ಇತ್ತಲ್ಲ, ಸೊ ಗ್ರೀನ್ ಕಲರ್ ರಾ ಸಿಲ್ಕ್ ತಗೊಂಡು ಸ್ಟಿಚ್ ಮಾಡಿಸಿದ್ದಾಳೆ ಇದನ್ನು. ತುಂಬ ಚೆನ್ನಾಗಿದೆ ಇದು ವರ್ಕು, ಹ್ಯಾಂಡ್ ವರ್ಕ್ ಇದು. ವಿತೌಟ್ ಬೀಡ್ಸ್ ಸ್ಟಿಚ್ ಮಾಡಿಸಿರೋದು. ನಾಟೆಡ್ ಜರ್ದೋಸಿ ವರ್ಕ್ ಅಂತ ಇದು. ಒಂದು ಬೀಡ್ಸ್ ಕೂಡ ಇಲ್ಲ ಆ್ಯಕ್ಚುಲಿ. ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ, ದೂರದಿಂದ ಈ ಥರ ಇದೆ. ಇಲ್ಲಿ ನೋಡಿ ಹೈಲೈಟ್ ಕೂಡ ಮಾಡಿಸಿದ್ದಾಳೆ, ಸ್ಮಾಲ್ ಡೀಟೇಲಿಂಗ್ ಕೊಡಿಸಿ. ಫ್ರಂಟ್ ಈ ಥರ ಬರುತ್ತೆ, ಹತ್ರದಿಂದ ತೋರಿಸ್ತೀನಿ. ಆ್ಯಂಡ್ ಎಂಡಿಂಗಲ್ಲಿ ಈ ಥರ ಇದೆ. ನೀವು ನೋಡ್ಬೋದು ಒಂದು ಬೀಡ್ಸ್ ಇಲ್ಲ, ಏಕೆಂದರೆ ಬೇರೆ ಸ್ಯಾರೀಸಲ್ಲಿ ಆಲ್ಮೋಸ್ಟ್ ಬೇರೆ ಸ್ಯಾರೀಸ್ಗೆ ಬೀಡ್ಸ್ ಎಲ್ಲ ಕೊಡಿಸಿರೋದ್ರಿಂದ ಈ ಥರ ವಿತೌಟ್ ಬೀಡ್ಸ್ ಮಾಡಿಸೋಣ ಅಂದ್ಬಿಟ್ಟು ಈ ಥರ ಮಾಡಿಸಿದ್ದಾಳೆ. ಸೊ ಅದಾದಮೇಲೆ ನೆಕ್ಸ್ಟು ಮುಹೂರ್ತ ಸ್ಯಾರಿ. ಸೊ ಮುಹೂರ್ತ ಸ್ಯಾರಿಗೆ ಏನಾಗಿತ್ತು ಅಂದರೆ ನಾನು ಲೈಟ್ ಕಲರ್ ಸ್ಯಾರಿ ಹಾಕಿದ್ದೆ, ನಾನು ನಿಮ್ಗೆ ತೋರಿಸಿದ್ದೆ ಲಾಸ್ಟ್ ವ್ಲಾಗಲ್ಲಿ. ಅದೇ ಥರ ನನ್ನ ನಾದಿನಿ ಮತ್ತು ನನ್ನ ಅಕ್ಕ ಇಬ್ಬರೂ ಲೈಟ್ ಕಲರೇ ಹಾಕೊತೀವಿ ಅಂತ ಅಂದ್ಬಿಟ್ಟು ಅವರು ಕೂಡ ಈ ಥರ ಲೈಟ್ ಕಲರ್ ಸ್ಯಾರಿ ತೊಗೊಂಡಿದ್ರು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಈ ಥರ ಇದೆ ಸ್ಯಾರಿ. ಆ್ಯಂಡ್ ಇದು ಲೈಕ್ ಕಾಂಟ್ರಾಸ್ಟ್ ಏನೂ ಇಲ್ಲ, ಫುಲ್ ಸೆಲ್ಫೇ ಇದೆ. ಓಪನ್ ಮಾಡಿ ತೋರಿಸ್ತೀನಿ. ಸೊ ಸ್ಯಾರಿ ಬಾಡಿ ಈ ಥರ ಬರುತ್ತೆ ಆ್ಯಂಡ್ ಪಲ್ಲು ಬಂದು ಈ ಥರ ಇದೆ. ಸೊ ಇವಳು ಇದು ಬ್ಲೌಸ್ ಇದು ಸ್ಟಿಚ್ ಮಾಡಿಸಿಲ್ಲ ಆ್ಯಕ್ಚುಲಿ, ಸೆಲ್ಫೇ ಇರೋದ್ರಿಂದ ಬೇಡ ಅಂತ ಅಂದ್ಬಿಟ್ಟು ಕಾಂಟ್ರಾಸ್ಟ್ ಮ್ಯಾಚ್ ಮಾಡ್ಕೊಂಡಿದ್ಲು. ಬ್ಲೌಸ್ ತೋರಿಸ್ತೀನಿ ನಿಮಗೆ. ಬಾರ್ಡರ್ ಈ ಥರ ಇದೆ, ಕಾಂಟ್ರಾಸ್ಟು ಮರೂನಿಶಲ್ಲಿ ಮ್ಯಾಚ್ ಮಾಡ್ಕೊತಿದ್ಲು. ಅದಕ್ಕಾಗಿ ಏನಿದು ಕುಚ್ಚನ್ನ ಈ ಥರ ಹಾಕ್ಸಿದ್ದಾಳೆ, ಮರೂನ್ ಆ್ಯಂಡ್ ಕ್ರೀಮಲ್ಲಿ ಈ ಥರ ಇದೆ. ಆ್ಯಂಡ್ ನಾನು ಬ್ಲೌಸ್ ತೋರಿಸ್ತೀನಿ ಇವಾಗ. ಸೊ ಬ್ಲೌಸ್ ಬಂದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದ್ರ ಸ್ಯಾರಿ ಬಂದು ಬೇರೆದು ಆ್ಯಕ್ಚುಲಿ, ನಾನು ಆ ಸ್ಯಾರಿನ ಇದೇ ವ್ಲಾಗಲ್ಲಿ ತೋರಿಸ್ತೀನಿ. ಅದು ಕಂಚಿಲೇ ತೊಗೊಂಡಿದ್ದು, ಅದಕ್ಕಾಗಿ ಅದ್ರ ಬ್ಲೌಸ್ನ ಈ ಸ್ಯಾರಿಗೆ ಅಂದರೆ ಇವಾಗ ನಾನು ತೋರಿಸಿದ್ನಲ್ಲ ಆ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಂಡಿದ್ಲು. ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂದ್ಬಿಟ್ಟು ಈ ಥರ ಕಾಸ್ಟ್ ಡಿಸೈನಲ್ಲಿ ಮಾಡಿಸಿದ್ಲು. ನಂಗೆ ಹೇಳ್ದಂಗೆ ಈ ಸ್ಯಾರಿ ಪ್ರೈಸ್ ಕೂಡ ಈ ಬ್ಲೌಸ್ ಪ್ರೈಸ್ ಕೂಡ ಗೊತ್ತಿಲ್ಲ. ಯಾರಿಗಾದರೂ ಬೇಕು ಅಂತ ಅಂದರೆ ಕೇಳಿ, ನಾನು ಕೇಳ್ಬಿಟ್ಟು ಹೇಳ್ತೀನಿ. ಸೊ ಸ್ಲೀವ್ಸ್ ಈ ಥರ ಇದೆ, ಫುಲ್ ಜರಿ ಇದೆ ಬ್ಲೌಸ್ ಫುಲ್ಲು. ಆ್ಯಂಡ್ ಫ್ರಂಟು ಸೇಮ್ ಈ ಥರ ಇದೆ. ನೀವು ನೋಡ್ಬೋದು ಇದರಲ್ಲಿ ಜಾಸ್ತಿ ಅವಳು ಕಾಂಟ್ರಾಸ್ಟ್ ಕೊಡಿಸಿಲ್ಲ, ಏಕೆಂದರೆ ಬೇರೆ ಸ್ಯಾರೀಸಿಗೆ ಮ್ಯಾಚ್ ಮಾಡ್ಕೊಬೋದು ಅಂದ್ಬಿಟ್ಟು ಈ ಥರ ಇದೆ. ಆ್ಯಂಡ್ ಟ್ಯಾಗ್ ಬಂದು ಈ ಥರ ಅವಳದು ಮತ್ತು ನಮ್ಮ ಬಾವದು ಸ್ಪೆಲ್ಲಿಂಗ್ಸ್ ಹಾಕ್ಸಿದ್ದಾಳೆ. ಇದು ಆ್ಯಕ್ಚುಲಿ ಎಸ್, ಬಟ್ ಗೊತ್ತಾಗ್ತಾ ಇಲ್ಲ ಅದು. ಸೊ ಈ ಕಡೆ ವಿ ಇದೆ. ಸೊ ಇದು ಬಂದು ಬ್ಲೌಸ್. ಸೊ
ಸೊ ನಾವು ಈ ಸ್ಯಾರಿಗೆ ಪೇ ಮಾಡಿರೋದು ಅರೌಂಡ್ 6000 ಅನಿಸುತ್ತೆ. ಅಪ್ಪ ಮನೆಯಿಂದ ಕೊಡಿಸಿದ್ದು, ಅಂದರೆ ಅಪ್ಪ ಅವ್ರು ಕೊಡಿಸಿದ್ದು ಅಕ್ಕಗೆ ಮದುವೆಗೆ ಅಂತ ಅಂದ್ಬಿಟ್ಟು 6,500 ಪೇ ಮಾಡಿದ್ದೀವಿ. ಸೊ ಇದು ಮುಹೂರ್ತ ಸ್ಯಾರಿ. ನೆಕ್ಸ್ಟ್ ಇದ್ದಿದ್ದು ಬೀಗ್ ರೂಟಾಗೆ ಇವಳು ಆಲ್ರೆಡಿ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿಟ್ಟಿದ್ಲು ಸ್ಯಾರಿ ತೊಗೊಳಕ್ಕೆ ಹೋದಾಗ. ಬಟ್ ಅಲ್ಲಿ ನನ್ನ ಹಸ್ಬೆಂಡ್ ಮನೆಯವರು ಅದೇ ಸ್ಯಾರಿನ ನಾವು ಕೊಡಿಸ್ತೀವಿ ಅಂದ್ಬಿಟ್ಟು ಬೀಗ್ ರೂಟಾಗೆ ನನ್ನ ಹಸ್ಬೆಂಡ್ ಮನೆಯವ್ರು ಕೊಡಿಸಿದ ಸ್ಯಾರಿ ಇದು. ಎಲ್ಲೋಗಿ ಈ ಥರ ಡಾರ್ಕ್ ಪರ್ಪಲ್ ಬಂದಿದೆ ಬಾರ್ಡರು. ಇದು ನಾನು ಈ ಥರ ಹಾಕಿ ನೋಡಿದ್ರೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕಾಣಿಸುತ್ತೆ ಸ್ಯಾರಿ, ನೀವು ನೋಡ್ಬೋದು. ಆ್ಯಂಡ್ ಓಪನ್ ಮಾಡಿ ತೋರಿಸ್ತೀನಿ ಸ್ಯಾರಿನ. ಇದು ತುಂಬ ಸಾಫ್ಟ್ ಇದೆ ಆ್ಯಕ್ಚುಲಿ ಮೆಟೀರಿಯಲ್. ನನಗೆ ಲೈಕ್ ಈ ಸ್ಯಾರಿಗೆ ಏನಂತಾರೆ ಗೊತ್ತಿಲ್ಲ, ಸಾಫ್ಟ್ ಸಿಲ್ಕ್ ಅಲ್ಲ ಇದು ಆ್ಯಕ್ಚುಲಿ. ಸೊ ಬೇರೆ ಏನಂತ ಕರೀತಾರೆ ಗೊತ್ತಿಲ್ಲ, ಬಟ್ ತುಂಬ ಸ್ಮೂತ್ ಇದೆ ಸ್ಯಾರಿ ಬಂದು. ಆ್ಯಂಡ್ ಬಾಡಿ ಫುಲ್ ಈ ಥರ ಡಿಸೈನ್ ಇದೆ. ಪಲ್ಲು ಬಂದು ಹೀಗಿದೆ. ಆ್ಯಂಡ್ ಬಾರ್ಡರ್ ಈ ಥರ ಪರ್ಪಲ್, ಡಾರ್ಕ್ ಪರ್ಪಲ್ ಇದೆ. ಈ ಥರ ಕಾಣಿಸುತ್ತೆ, ಯೆಲ್ಲೋ ಕಲರ್. ಆ್ಯಂಡ್ ಇದು ಪಲ್ಲು ಈ ಥರ. ಆ್ಯಂಡ್ ಫಸ್ಟೇ ಹೇಳ್ದಂಗೆ ಎಲ್ಲದಕ್ಕೂ ನಾವು ಕುಚ್ಚು ಹಾಕ್ಸಿಲ್ಲ. ಸೊ ಇದು ಕುಚ್ಚು ಲೈಕ್ ನಾರ್ಮಲ್ಲೇ ಇದೆ, ಏನು ಚೇಂಜ್ ಮಾಡಿಸಿಲ್ಲ ಇದು. ಆ್ಯಂಡ್ ಈ ಸ್ಯಾರಿಗೆ ಪೇ ಮಾಡಿರೋದು 9000. ತುಂಬ ಸ್ಮೂತ್ ಇದೆ. ನೀವು ಎಷ್ಟು ಸ್ಮೂತ್ ಅಂತ ಅಂದರೆ ಅದು ನಾನು ಹೇಳಕ್ಕೆ ಬರ್ತಿಲ್ಲ, ಅಷ್ಟು ಸ್ಮೂತ್ ಇದೆ. ಹಾಕೊಂಡಿದ್ದೀವಿ ಅಂತ ಅನ್ಸೋದೇನಿಲ್ಲ, ಆ ಥರ ಇದೆ ಇದು ಆ್ಯಕ್ಚುಲಿ. ತುಂಬ ಸಾಫ್ಟ್ ಇದೆ. ಸ್ಯಾರಿ ಬ್ಲೌಸ್ ಬಂದು ಈ ಥರ ಇದೆ, ಕಾಂಟ್ರಾಸ್ಟಲ್ಲಿ ಬಂದಿದೆ ಇದು. ಆ್ಯಂಡ್ ಇಲ್ಲಿ ಬಂದು ಸ್ಲೀವ್ಸಲ್ಲಿ ಈ ಥರ ಲಾಂಗ್ ಪೀಕಾಕ್ ಹೈಲೈಟ್ ಮಾಡಿಸಿದ್ದಾಳೆ. ಅಂದರೆ ಸ್ಮಾಲ್ ಪೀಕಾಕ್ಸ್ ಮಾಡಿಸ್ತೀವಲ್ಲ ಯೂಶ್ವಲಿ, ಆ ಥರ ತುಂಬ ಲಾಂಗ್ ಪೀಕಾಕ್. ಸೊ ಈ ಕಡೆ ಕೂಡ ಸ್ಲೀವ್ ಸೇಮ್. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಆ್ಯಕ್ಚುಲಿ ಹ್ಯಾಂಡ್ ವರ್ಕ್ ಅಲ್ಲ, ಇದು ಮೆಷಿನ್ ವರ್ಕ್. ಇದು ಹ್ಯಾಂಡ್ ವರ್ಕಲ್ಲಿ ಮಾಡಿಸಿದ್ರೆ ಇನ್ನೂ ಲೈಕ್ ತುಂಬ ರಿಚ್ ಅನಿಸ್ತಿತ್ತನೋ, ಅದು ಈ ಸ್ಯಾರಿಗೆ ಇಷ್ಟೇ ಸಾಕು ಅಂತ ಮೆಷಿನ್ ವರ್ಕಲ್ಲಿ ಮಾಡಿಸಿದ್ದೀವಿ. ಇದು ಫುಲ್ಲು ಈ ಥರ ಇದೆ. ಆ್ಯಂಡ್ ಮುಂದೆ ಈ ಥರ ಇದೆ. ಲೈಕ್ ಇಲ್ಲೆಲ್ಲ ಮಿನಿಮಲ್ಲೇ ಇರುತ್ತೆ ಯೂಶ್ವಲಿ. ಆ್ಯಂಡ್ ಇದ್ರದ್ದು ಟ್ಯಾಗ್ ಬಂದು ನಾನು ಲಾಸ್ಟ್ ಇದ್ರಲ್ಲಿ ತೋರಿಸಿದ್ನಲ್ಲ SV ಅಂತ ಮಾಡಿಸಿದ್ದಾಳೆ ಅಂತ, ಅಷ್ಟು ನೀಟಾಗಿ ಬಂದಿರಲಿಲ್ಲ ಅದರಲ್ಲಿ ಅಂತ ಇದಕ್ಕೂ ಸೇಮ್ ಹಾಕ್ಸಿದ್ದಾಳೆ. ಹಾರ್ಟ್ ಹಾಕ್ಸಿ SNV. ಇದು ಸೇಮ್ ಇದರಲ್ಲೂ SNV. ಸೊ ಹೋಲ್ ಬ್ಲೌಸ್ ಬಂದು ಈ ಥರ ಕಾಣಿಸುತ್ತೆ. ಸೊ ಕಾಂಟ್ರಾಸ್ಟ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಬೇರೆ ಸ್ಯಾರೀಸ್ಗೂ ಮ್ಯಾಚ್ ಮಾಡ್ಕೊಬೋದು. ಅದಕ್ಕೆ ಅಂತ ಅಂದ್ಬಿಟ್ಟು ಹ್ಯಾಂಡ್ ವರ್ಕ್ ಮಾಡಿಸಿಲ್ಲ, ಲೈಕ್ ನಾರ್ಮಲ್ ಬೇಸಿಕ್ ವರ್ಕ್ ಮಾಡಿಸಿದ್ದೀವಿ ಅಷ್ಟೇ. ಸೊ ಇದು ಬಂದು ಲೈಕ್ ಬೀಗ್ರೂಟ ಸ್ಯಾರಿ. ಸೊ ಅದಷ್ಟು ನನ್ನ ಮದುವೆಯಲ್ಲಿ ತೊಗೊಂಡಿದ್ದಿದ್ದು ಸ್ಯಾರೀಸ್ ಆಗಿತ್ತು. ಅದಾದಮೇಲೆ ಇನ್ನೂ ಎಕ್ಸ್ಟ್ರಾ 2 ಸ್ಯಾರೀಸ್ ಇದೆ. ಇದು ಲೈಕ್ ನನ್ನ ಮದುವೆಗೆ ಹಾಕ್ಕೊಂಡಿರಲಿಲ್ಲ, ಬೇರೆ ಫಂಕ್ಷನ್ಗೆ ಅಂತ ತೊಗೊಂಡಿದ್ಲು. ಬಟ್ ಕಂಚಿಂದನೇ ತೊಗೊಂಡಿರೋದ್ರಿಂದ ಇದನ್ನು ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಸೊ ಇದು ಸ್ಯಾರಿ ಸ್ಕೈ ಬ್ಲೂ ಸ್ಯಾರಿಗೆ ಈ ಥರ ಮರೂನ್ ಬಾರ್ಡರ್ ಬಂದಿದೆ. ಈ ಥರ ಇದೆ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು ಈ ಥರ ಕಾಣಿಸುತ್ತೆ. ಸ್ಯಾರಿ ಫುಲ್ ಈ ಥರ ಬಂದಿದೆ ಡಿಸೈನ್ ಹೈಲೈಟು. ಆ್ಯಂಡ್ ಬಾರ್ಡರ್ ಆ್ಯಂಡ್ ಪಲ್ಲು ಈ ಥರ ಇದೆ ಮರೂನಲ್ಲೇ. ಈ ಥರ ಕುಚ್ಚು ಬಂದು ಈ ಥರ ಹಾಕ್ಸಿದ್ದಾಳೆ. ಹ್ಯಾಂಡ್ ವರ್ಕ್ ಮಾಡಿಸಿದ್ದಾಳೆ ಇದಕ್ಕೆ. ಮದುವೆಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ಲು. ಸೊ ಸ್ವಲ್ಪ ಚೆನ್ನಾಗಿ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ದಾಳೆ. ನಾನು ಹಾಕ್ಕೊತೀನಿ ನೋಡಿ, ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಬಾರ್ಡರ್ ಚೆನ್ನಾಗಿರೋದಕ್ಕೆ ತುಂಬ ರಿಚ್ ಲುಕ್ ಕೊಡುತ್ತೆ ಆ್ಯಕ್ಚುಲಿ. ಇದು ಈ ಥರ ಕಾಣಿಸುತ್ತೆ ನನಗೆ. ನಾನು ಇನ್ನೂ ಹಾಕ್ಕೊಂಡಿಲ್ಲ, ಯಾವಾಗಾದರೂ ಒಂದ್ಸರಿ ಯಾವುದಾದ್ರೂ ಬೇರೆ ಬ್ಲೌಸಿಗೆ ಮ್ಯಾಚ್ ಮಾಡಿಕೊಂಡು ಒಂದ್ಸಲ ಹಾಕ್ಕೊಬೇಕು ಯಾವುದಾದ್ರೂ ಫಂಕ್ಷನಲ್ಲಿ. ಸೊ ಈ ಥರ ಕಾಣಿಸುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಫಸ್ಟೇನೆ, ಅಂದರೆ ಮುಹೂರ್ತ ಸ್ಯಾರಿ ತೋರಿಸ್ಬೇಕಿದ್ರೆ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡಿಲ್ಲ ಅಂತ, ಅದು ಇವಾಗ ತೋರಿಸ್ನಲ್ಲ ಆ ಸ್ಯಾರಿ ಬ್ಲೌಸ್ ಇದು ಆ್ಯಕ್ಚುಲಿ. ನಾನು ಇದು ಮುಂಚೆನೇ ತೋರಿಸ್ದೆ ನಿಮಗೆ, ಸೊ ಮತ್ತೆ ಏನು ತೋರಿಸಲ್ಲ. ಈ ಬ್ಲೌಸ್ನ ಸೇಮ್ ಮುಹೂರ್ತ ಸ್ಯಾರಿಗೂ ಮ್ಯಾಚ್ ಮಾಡ್ಕೊಂಡಿದ್ಲು, ಕಾಂಟ್ರಾಸ್ಟ್ ಇದೆ ಅಂತ ಅಂದ್ಬಿಟ್ಟು. ಸೊ ಇದು ಈ ಸ್ಯಾರಿಗೆ ಪೇ ಮಾಡಿರೋದು ಅರೌಂಡ್ 12,000 ಪೇ ಮಾಡಿದಾಳು ಅವಳು. ಆ್ಯಂಡ್ ಬ್ಲೌಸಿಗೆ ದ ಸೇಮ್, ನಂಗೆ ಗೊತ್ತಿಲ್ಲ ಇದೆಷ್ಟು ಪೇ ಮಾಡಿದಾಳು ಅಂತ. ಸೊ ಇದೊಂದು ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು
ಪರ್ಪಲ್ಗೆ ಈ ಥರ ಡಾರ್ಕ್ ಬ್ಲೂ ಆ್ಯಂಡ್ ಗೋಲ್ಡನ್ ಬಾರ್ಡರ್ ಬಂದಿದೆ. ಇದು ಆ್ಯಕ್ಚುಲಿ ನನ್ನ ಮದುವೆಲಿ ಹಾಕಿರಲಿಲ್ಲ, ಇನ್ನೊಂದು ಅವ್ರದ್ದು ಫ್ಯಾಮಿಲಿ ಮದುವೆ ಇತ್ತು, ಅವ್ರ ಮದುವೆಗೆ ಹಾಕ್ಕೊಂಡಿದ್ರು. ಸೊ ಸ್ಯಾರಿ ಎಲ್ಲ ಬಾಡಿ ಬಂದು ಈ ಥರ ಇದೆ ಆ್ಯಂಡ್ ಪಲ್ಲು ಬಂದು ಈ ಥರ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ಆ್ಯಂಡ್ ಬಾರ್ಡರ್ ನೀವು ನೋಡ್ಬೋದು ಈ ಥರ ಕಾಣಿಸುತ್ತೆ, ನಮ್ಮ ಪೀಕಾಕ್ ಅನಿಸುತ್ತೆ ಇದು, ಆ ಥರ ಹೈಲೈಟ್ ಇದೆ. ಆ್ಯಂಡ್ ಇದಕ್ಕೂ ಅವಳು ಹ್ಯಾಂಡ್ ವರ್ಕೇ ಮಾಡಿಸಿದಾಳೆ ಕುಚ್ಚಿಗೆ. ನಾನು ಇವತ್ತೇ ನೋಡ್ತಾ ಇರೋದು, ಆ್ಯಕ್ಚುಲಿ ನೋಡಿರಲಿಲ್ಲ ನಾನು ಹ್ಯಾಂಡ್ ವರ್ಕ್ ಅಂದ್ಬಿಟ್ಟು. ಸೊ ಕುಚ್ಚಿ ಈ ಥರ ಕಾಣಿಸುತ್ತೆ. ಸೊ ಓಪನ್ ಮಾಡಿದ್ರೆ ಹಾಕೊಂಡ್ರೆ ಈ ಥರ ಅನಿಸುತ್ತೆ, ನೀವು ನೋಡ್ಬೋದು ಈ ಥರ ಕಾಣಿಸುತ್ತೆ. ಚೆನ್ನಾಗಿದೆ, ಬಟ್ ಡ್ರೈ ಕ್ಲೀನ್ ಮಾಡಿಸಿರೋದಕ್ಕೆ ಸ್ವಲ್ಪ ರಫ್ ಅನ್ನೋ ಥರ ಫೀಲ್ ಆಗ್ತಿದೆ. ಬಟ್ ಲುಕ್ ಚೆನ್ನಾಗಿದೆ, ಈ ಥರ ಕಾಣಿಸುತ್ತೆ ನನಗೆ. ನಾನಿನ್ನೂ ಯಾವಾಗಲೂ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಏನು ಯಾವುದಾದ್ರೂ ಫಂಕ್ಷನ್ ಬಿತ್ತು ಇಷ್ಟ ಆದರೆ ಇದು ಒಂದ್ಸಲಿ ಹಾಕ್ಕೊಂಡು ಟ್ರೈ ಮಾಡಬೇಕು. ಸೊ ನೋಡ್ಬೋದು ಈ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದಕ್ಕೂ ಅವಳು ಪೇ ಮಾಡಿರೋದು ಅರೌಂಡ್ 10,000 to 12,000 ಪೇ ಮಾಡಿದ್ದಾಳೆ. 12,000 ಒಳಗಡೆನೇ, ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ. ಆ್ಯಂಡ್ ಅದ್ರ ಬ್ಲೌಸ್ ಬಂದು ಕಾಂಟ್ರಾಸ್ಟಲ್ಲಿರೋದು ಈ ಥರ ಇದೆ. ಇದಕ್ಕೂ ಹ್ಯಾಂಡ್ ವರ್ಕೇ ಮಾಡಿಸಿದ್ದಾಳೆ. ಸೊ ಈ ಥರ ಇದೆ. ಆ್ಯಂಡ್ ಇಲ್ಲಿ ಬಾರ್ಡರ್ ಗೋಲ್ಡನ್ ಕಲರೇ ಬಂದಿರೋದ್ರಿಂದ ಅವಳು ಜಾಸ್ತಿ ಇಲ್ಲೇನೂ ಮಾಡಿಸಿಲ್ಲ, ಇದೇ ಹೈಲೈಟ್ ಆಗಿದೆ ಅಂತ ಅಂದ್ಬಿಟ್ಟು ಈ ಥರ ಸ್ಮಾಲ್ ಡೀಟೇಲಿಂಗ್ ಕೊಡಿಸಿದ್ದಾಳೆ ಅಷ್ಟೇ, ಚಿಕ್ಕದು. ಆ್ಯಂಡ್ ಇದಕ್ಕೆ ನಾನು ಲಾಸ್ಟು ನಂದು ಸ್ಯಾರಿ ಲಾಗಲ್ಲಿ ಹೇಳಿದ್ನಲ್ಲ, ಆ ಥರ ಅವಳು ಒಂದು ಬೀಡ್ಸ್ ಕೊಡಿಸ್ಕೊಂಡಿದ್ದಾಳೆ, ಈ ಥರ ಕಾಣಿಸುತ್ತೆ ಎರಡು ಸೈಡೂ. ಆ್ಯಂಡ್ ಈ ಥರ ಇದೆ ಫ್ರಂಟ್, ಈ ಥರ ಕಾಣಿಸುತ್ತೆ. ಸೊ ಅಗೇನ್ ನನಗೆ ಬ್ಲೌಸ್ ಪ್ರೈಸ್ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾಳೆ ವರ್ಕ್ ಎಲ್ಲ. ಸೊ ಇಷ್ಟ ಆಗಿತ್ತು ನನ್ನ ಸ್ಯಾರಿ ಲಾಗ್ ಪಾರ್ಟ್ 2. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಎಗೇನ್ ಯಾವುದಾದ್ರೂ ಸ್ಯಾರೀಸ್ ಬಗ್ಗೆ ಕ್ವೇರಿ ಆರ್ ಕನ್ಸರ್ನ್ಸ್ ಲೈಕ್ ಬ್ಲೌಸ್ ಡಿಸೈನ್ಸ್ ಬಗ್ಗೆ ಏನಾದರೂ ಕ್ವೇರೀಸ್ ಇದ್ದರೆ ಪ್ಲೀಸ್ ಡೂ ಕಾಮೆಂಟ್, ಎಲ್ಲದಕ್ಕೂ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಹೇಳಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ರೆಗ್ಯುಲರ್ ಆಗಿ ಮಿನಿ ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನೂ ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.